ಅರಣ್ಯ ಅಧಿಕಾರಿಗಳ ಗಂಧದ ಮರ ಕಳ್ಳಹಟ್ಟ ಬೈಲು. ಡಾಕ್ಟರ್ ರಾಜ್ ಅಭಿನಯದ ಗಂಧದ ಗುಡಿ ಚಿತ್ರೀಕರಣ ನಡೆದ ಸ್ಥಳದಲ್ಲಿ ಗಂಧದ ಮರಗಳ ಮಾರಣ ಹೋಮ. ಕಳ್ಳರು ಸಿಕ್ಕರು, ಪ್ರಕರಣ ದಾಖಲಿಸಿದೆ. ಕಳ್ಳತನದಲ್ಲಿ ಅಧಿಕಾರಿಗಳೇ ಶಾಮೀಲಾದ್ರ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಸಿನಿಮಾ ಚಿತ್ರೀಕರಣ ನಡೆದ ಸ್ಥಳದಲ್ಲಿ ಲಕ್ಷಾಂತರ ಮೌಲ್ಯದ ಗಂಧದ ಮರಗಳ ಕಳ್ಳತನ ನಡೀತಾ ಇದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮಹಜರು ನಡೆಸಿ ಗಂಧದ ಮರ ಕಳ್ಳರನ್ನ ವಶಕ್ಕೆ ಪಡೆದು ನಂತರ ಜಿಪಿಎಸ್ ಫೋಟೋ ತೆಗೆದು ನಂತರ ಯಾವುದೇ ಪ್ರಕರಣವನ್ನ ದಾಖಲಿಸದೆ ವಾಹನ ಸಮೇತ ಬಿಟ್ಟು ಕಳಿಸಿರುವ ಫೋಟೋ ವೈರಲ್ ಆದ ಬೆನ್ನಲ್ಲಿಯೇ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದೆ. ಅರಣ್ಯ ಅಧಿಕಾರಿಗಳೇ ಗಂಧದ ಮರ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಎಂಬ ಶಂಕೆ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಮೇಲ್ನೋಟಕ್ಕೆ ಯಾರೋ ಗಂಧದ ಮರ ಕಳ್ಳರು ಕಾಡಿಗೆ ಬಂದು ಮರ ಕಡಿದು ಸಾಗಿಸ್ತಾ ಇದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಬಹುದು. ಸಹಜ. ಆದ್ರೆ ಕಳ್ಳತನ ನಡೆದಿರುವುದು ನಿಜ ಆದ್ರೆ ಸಿಕ್ಕ ಕಳ್ಳರನ್ನ ಬಿಟ್ಟು ಪ್ರಕರಣವನ್ನು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಯಾವ ಉದ್ದೇಶಕ್ಕೆ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದ್ದು ಮಾತ್ರ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಅಧಿಕಾರಿಗಳೇ ತೆಗೆದ ಗಂಧದ ಮರ ಕಳ್ಳತನದ ಜಿಪಿಎಸ್ ಫೋಟೋಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಗಂಧದ ಮರ ಕಡಿದು ಕಳ್ಳತನ ಮಾಡಿರುವುದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಅಲ್ಲವೇ ಅಲ್ಲ. ಗುಬ್ಬಿ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 73ರ ಕೂಗಳತೆಯ ದೂರದಲ್ಲಿರುವ ತಾಲೂಕಿನ ಮಾರಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆದಿರುವ ಬಹುದೊಡ್ಡ ಗಂಧದ ಮರ ಕಳ್ಳತನ ಇದಾಗಿದೆ. ಗಂಧದ ಮರ ಕಳ್ಳತನದಲ್ಲಿ ಕಳ್ಳರನ್ನ ಹಿಡಿದು ಕಳ್ಳತನ ಖಾತ್ರಿಪಡಿಸಿಕೊಂಡು ಜಿಪಿಎಸ್ ಫೋಟೋವನ್ನ ತೆಗೆದು ನಂತರ ವಾಹನ ಸಮೇತ ಬಿಟ್ಟು ಕಳಿಸುವ ಜೊತೆಗೆ ಸಾರ್ವಜನಿಕರ ತೋರಿಕೆಗೆ ಜಿಪಿಎಸ್ ಫೋಟೋ ಹಂಚಿಕೊಂಡಿದ್ದು ನಂತರ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗದೇ ಇರುವುದು ಕಂಡುಬಂದಿದೆ. ಅಧಿಕಾರಿಗಳ ಕೈಚಳಕದ ಬಗ್ಗೆ ಅರಣ್ಯ ಸಚಿವರೇ ಉತ್ತರ ನೀಡಬೇಕಿದೆ. ಇಷ್ಟೆಲ್ಲ ಅವಾಂತರ ನಡೆದ್ರೂ ಯಾವುದೇ ಕ್ರಮಕ್ಕೆ ಮುಂದಾಗದೆ ವೈರಲ್ ಆದ ಜಿಪಿಎಸ್ ಫೋಟೋಗಳನ್ನ ನೋಡಿಯೂ ಕೂಡ ಕ್ರಮಕ್ಕೆ ಮುಂದಾಗದಿರುವ ಗುಬ್ಬಿ ವಲಯ ಅರಣ್ಯ ಅಧಿಕಾರಿಗಳ ನಡೆಗೆ ಪರಿಸರ ಪ್ರೇಮಿಗಳಲ್ಲಿ ಅನುಮಾನ ವ್ಯಕ್ತವಾಗಿದೆ. ಹಲವು ಬಾರಿ ನಾವೇ ಮಾಲು ಸಮೇತ ಗಂಧದ ಮರ ಕಳ್ಳರನ್ನ ಹಿಡಿದು ಕೊಟ್ಟರು, ಯಾವುದೇ ಪ್ರಕರಣ ದಾಖಲು ಮಾಡದೆ ವಾಹನ ಸಮೇತ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಇನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹಿರಿಯ ಅಧಿಕಾರಿಗಳ ಜಾಣ ಮೌನ ಈ ಕೃತ್ಯಕ್ಕೆ ಶಾಮೀಲು ಆಗಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಂತಹ ಕೃತ್ಯಗಳು ಹೀಗೆಯೇ ಮುಂದುವರೆದ್ರೆ ಮೀಸಲು ಅರಣ್ಯದಲ್ಲಿ ಗಂಧದ ಮರಗಳೇ ಲೂಟಿಯಾಗುವ ಸಾಧ್ಯತೆ ಇದೆ ಎಂತಾರೆ ಸ್ಥಳೀಯ ರೈತರಾದ ಸೋಪನಹಳ್ಳಿಯ ಜಗದೀಶ. ಬ್ಯೂರೋ ರಿಪೋರ್ಟ್ ದೇವರಾಜು, NKS TV4 ಗುಬ್ಬಿ. ಇನ್ನೇನು ಒಳಗೆ ಹೋಗಲ್ಲ, ಒಬ್ರು ವಾಚರು ಹೋಗಲ್ಲ, ಒಬ್ಬ ಫಾರೆಸ್ಟ್ ಹೋಗಲ್ಲ ಒಳಗೆ. ಈಗ ಬಂದಿರೋ ಫಾರೆಸ್ಟ್ ಅಂತ ಯಾತಕ್ಕೂ ಬೇಡ, ಅವರು ಡ್ರೆಸ್ ಮಣ್ಣಾಗುತ್ತೆ ಅಂತ ಕೇಳಿ ಅಲ್ಲ ಆ ಥರ ಹೋಗ್ತಾರೆ. ಒಳಗೆ ಹೋಗಿ ನೋಡಿದ್ರೆ ಕಂಡ್ರು ಸಿಗ್ತಾರೆ. ಕಂಡ್ರು ಇಲ್ಲ ಅಂದ್ರೆ ಕಂಡ್ರು ಒಳಗೆ ಕಡ್ಕೊಂತಾರೆ, ಇವ್ರು ರೋಡಲ್ಲಿ ಹೋಗ್ತಾರೆ. ಆಮೇಲೆ ಇವರೇ ಕೆಲವು ಸಪೋರ್ಟ್ ಆಗಿರೋಂಗೆ ಕಟ್ತಾ ಇದ್ದಾರೆ ನಮಗೆ, ನಮ್ಮ ಕಣ್ಣಿದ್ರಿಗೆ. ಯಾಕೆ ಅಂದ್ರೆ ನಾವು ಹಿಡ್ಕೊಟ್ರು ಇವ್ರು ಬಿಟ್ಟು ಕಳಿಸ್ತಾರೆ ಅಂದಾಗ ನಮಗೆ ಒಂಥರ ಇದಾಗ್ತಾ ಇದೆ. ಹಿಡ್ಕೊಡೋದು ಬೇಡ, ಏನು ಬೇಡ ಅಂತ ಎಲ್ಲ ಯಾವಾಗ ಹಿಡ್ಕೊಟ್ಟಿದ್ರಿ? 4 ತಿಂಗಳು ಆಚೆಲ್ಲ ಹಿಡ್ಕೊಟ್ಟಿದ್ದು ಸರ್. 4 ತಿಂಗಳು 5 ತಿಂಗಳಲ್ಲಿ ಹಿಡ್ಕೊಟ್ಟಿದ್ದು. ಹಿಡ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಅವರು ಕೇಸೇ ಮಾಡಿಲ್ಲ ನಾವು ಅವ್ರ ಮೇಲೆ. ಹೋಪ್ನಳ್ಳಿ ಇಲ್ಲಿ ಮಾರ್ಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಅಂತ ಇದೆ. ಇದು 1000 ಎಕರೆ ಇದೆ ಇದು ಜಮೀನು. ಇಲ್ಲಿರ್ತಕ್ಕಂಥ ಫಾರೆಸ್ಟ್ರು ಗಾರ್ಡು ಎಲ್ಲ ಇಲ್ಲಿ ಬೆಳಗ್ಗೆ ಹೊತ್ತು ಒಬ್ಬರು ಕಾಣಿಸ್ಕೊಳಲ್ಲ. ಹಗಲೊಂದಾಗಲೇ ಗಂಧದ ಮರ ಲೂಟಿ ಆಗ್ತಾವೆ. ನಾವೇ ಹೋಗಿ ಇಲ್ಲಿ ಕಡಿತಾವ್ರೆ ಬರ್ರಿ ಅಂದ್ರು ಬಂದು ನೋಡೋದಿಲ್ಲ. ಇವ್ರನ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ದೀವಿ ಕೆಲವು ಮರಗಳನ್ನ. ಇನ್ನೂ ಒಳಗೆ ಹೋಗಕ್ಕೆ ಆಗೋದಿಲ್ಲ ಫಾರೆಸ್ಟ್ ಇರೋದ್ರಿಂದ. ಭಾಳ ಲೂಟಿ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟವರು ಮೇಲಧಿಕಾರಿಗಳು ಏನಾದರೂ ನೀವು ಕಂಡುಬಿಟ್ಟು ಇಲ್ಲಿ ಇರೋರ್ನ ಆಕ್ಷನ್ ತಗೊಂಡು ಇರೋ ಪರಿಸರ ಗಂಧದ ಮರ ಉಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ಇಲ್ಲಿ ನಾವು ಮುಂದೆ ಬಸವರಾಜಪ್ಪ ಅಂತ ಇದ್ರು ಫಾರೆಸ್ಟ್ರು, ಅವತ್ತಿನಿಂದ ನಾವು ಭಾಳ ವರ್ಷದಿಂದ ಇದ್ದೀವಿ. ಇವಾಗಲೂ ಸೌದೆ ಒಲೆ ಮುಂತಾಗೂ ಇಕ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಮರ ಕಡ್ದಿರೋದು ಲೀಗಲಾಗಿ ನೋಡಿದ್ದೀವಿ. ಅವ್ರ ಹತ್ರ ನಮ್ಮ ಹತ್ರ ಕೆಲವು ಫೋಟೋದು ಇದ್ದಾವೆ, ನಾವು ಹಿಡ್ಕೊಟ್ಟು ಇದ್ದೀವಿ. ಈಗ 4 ತಿಂಗಳು ಆಚೆಲೂ ಹಿಡ್ಕೊಟ್ಟಿದ್ದು. ಹಿಡ್ಕೊಂಡ್ರು, ಕೇಸ್ ಮಾಡೇ ಇಲ್ಲ, ಹಂಗೆ ಬಿಟ್ಟು ಕಳಿಸ್ತಾರೆ. ದುಡ್ಡು ಇಸ್ಕೊಂತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹಂಗೆ ಕಳಿಸ್ತಾ ಇದ್ದಾರೆ, ಒಂದು ಕೇಸ್ ಇಲ್ಲ. ಕೇಳಿದ್ರೆ ನಿಮ್ಗೆ ಹಾಕ್ರಿ ಅಂತ ನಮ್ಮನ್ನು ದಬಾಯಿಸ್ತಾರೆ.
ಈ ಥರ ಅಲ್ಲಿಗೆ ಮಾಡ್ಕೊಂಡು ಹೋಗ್ತಾವ್ರೆ ಇಲ್ಲಿರೋ ಅಧಿಕಾರಿಗಳು ವಾಚರ್ಗಳು. ನೋಡಿ ನೀವು ಪರಿಸರ ಉಳಿಸ್ಬೇಕು. ಒಳ್ಳೆ ಗಂಧದ ಮರ, ಇದೆಲ್ಲ ಗಂಧದ ಪ್ಲಾಂಟ್ ಅಂತಲೇ ಹೆಸರು ಇರೋದು. ಮೊದಲಿಂದಲೂ ತಾತನ ಕಾಲದಿಂದ ಕೆಲವು ಗಂಧದ ಗುಡಿ ಫಿಲಮ್, ರಾಜ್ಕುಮಾರ್ ಫಿಲಮ್ ತೆಗ್ದಿರೋದು ಇಲ್ಲೊಂದು ಸೀನು ಗಂಧದ ಗುಡಿದ. ಅಂಥ ಗಂಧದ ಮರಗಳು ಎಲ್ಲ ಸರ್ವನಾಶ ಆಗೋಗಿದ್ದಾವೆ. ಬಂದು ನೀವು ವೀಕ್ಷಣೆ ಮಾಡಿ, ನಿಮಗೂ ತೋರಿಸ್ತೀವಿ ಕಡ್ದಾಕಿರೋ ಮರಗಳ. ಭೇಟಿ ಮಾಡಿ ತೋರಿಸ್ಕೊಡ್ತೀನಿ ಮರಗಳು. ಗುಬ್ಬಿ ರೇಂಜ್ ಆಫೀಸರ್ ಗಮನಕ್ಕೆ ತಗೊಂಡೋಗಿದ್ರಾ? ಎಲ್ಲ ರೇಂಜ್ ಆಫೀಸರ್ಗೂ ACF ಎಲ್ಲ ಫೋನ್ ಮಾಡಿ ಹೇಳಿರಿ, ಅವ್ರು ರೆಸ್ಪಾನ್ಸೇ ಕೊಡಲ್ಲ. ನಾವು ನೋಡ್ಕೊಂತ ಬಿಟ್ರು ನಿಮ್ಗೆ ಯಾಕ್ರಿ ಅಂತಾರೆ, ಏನು ರೆಸ್ಪಾನ್ಸೇ ಕೊಡಲ್ಲ, ಯಾರು ಬರೋಲ್ಲ. ಇನ್ನೂ ಲೀಗಲ್ ಆಗಿ ನಡೀತಲೇ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ.